ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ, ನಿಸ್ವಾರ್ಥ ಸೇವೆ ಮತ್ತು ಜೀವದರ್ಪಣದ ಫಲವಾಗಿ ನಮಗೆ ಸ್ವಾತಂತ್ರ್ಯ ಮತ್ತು ಸ್ವರಾಜ್ಯ ಲಭಿಸಿದೆ ಎಂದು ನಾಗೇಶ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಡಾಕ್ಟರ್ ಕೆ ನಾಗೇಶ್ ಅಭಿಪ್ರಾಯಪಟ್ಟರು. ಪಟ್ಟಣದ ಜ್ಞಾನಸಾಗರ ಅಂತಾರಾಷ್ಟ್ರೀಯ ಪಬ್ಲಿಕ್ ಶಾಲೆಯಲ್ಲಿ ಆಚರಿಸಲಾದ ಸ್ವಾತಂತ್ರ್ಯೋತ್ಸವದಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಅವರು, ಮಹಾತ್ಮ ಗಾಂಧೀಜಿ, ಸ್ವಾತಂತ್ರ್ಯ ಹೋರಾಟಗಾರರು ಸೇರಿದಂತೆ ಅನೇಕ ಮಹನೀಯರು ಸ್ವಾತಂತ್ರ್ಯ ಹೋರಾಟದಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದ್ರು. ಮಹಾತ್ಮ ಗಾಂಧೀಜಿಯವರ ಆಗಮನದೊಂದಿಗೆ ಸ್ವಾತಂತ್ರ್ಯ ಚಳುವಳಿಗೆ ಹೊಸ ದಿಕ್ಕು ಸಿಕ್ಕಿತು. ಅಹಿಂಸೆ ಮತ್ತು ಸತ್ಯಾಗ್ರಹದ ತತ್ವಗಳ ಆಧಾರದ ಮೇಲೆ ಅವರು ಅಸಹಕಾರ ಚಳುವಳಿ, ದಂಡಿ ಯಾತ್ರೆ ಮತ್ತು ಕ್ವಿಟ್ ಇಂಡಿಯಾ ಚಳುವಳಿಗಳನ್ನು ಮುನ್ನಡೆಸಿದ್ರು. ಸ್ವಾತಂತ್ರ್ಯದ ನಂತರ ಭಾರತವು ಕೃಷಿ, ವಿಜ್ಞಾನ, ತಂತ್ರಜ್ಞಾನ, ಆರ್ಥಿಕತೆ ಮತ್ತು ಬಾಹ್ಯಾಕಾಶ ಕ್ಷೇತ್ರಗಳಲ್ಲಿ ಮಹತ್ವದ ಕ್ರಾಂತಿಗಳನ್ನು ಸಾಧಿಸಿದೆ. ಹಸಿರು ಕ್ರಾಂತಿಯಿಂದ ಆಹಾರ ಸ್ವಾವಲಂಬನೆ, ಶ್ವೇತ ಕ್ರಾಂತಿಯಿಂದ ಹಾಲು ಉತ್ಪಾದನೆ ಮತ್ತು ಡಿಜಿಟಲ್ ಕ್ರಾಂತಿಯಿಂದ ಜಾಗತಿಕ ಮಟ್ಟದಲ್ಲಿ ಗುರುತಿಸಿಕೊಳ್ಳುವ ಮೂಲಕ ದೇಶವು ಅಭಿವೃದ್ಧಿಯ ಹಾದಿಯಲ್ಲಿ ಸಾಗಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ದೊಡ್ಡ ಕ್ರಾಂತಿಯನ್ನೇ ಮಾಡಿದೆ. 1947ರಲ್ಲಿ 12% ಸಾಕ್ಷರತಾ ಪ್ರಮಾಣವು ಇಂದು ಗಣನೀಯವಾಗಿ ಏರಿಕೆಯಾಗಿದೆ. ಐಐಟಿ, ಐಐಎಂ ಹಾಗೂ ವೈದ್ಯಕೀಯ ವಿಶ್ವವಿದ್ಯಾಲಯಗಳ ಸ್ಥಾಪನೆ, ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕಾಯ್ದೆ ಹಾಗೂ ಡಿಜಿಟಲ್ ಕಲಿಕೆಯ ಮೂಲಕ ಶಿಕ್ಷಣ ಎಲ್ಲರಿಗೂ ತಲುಪುವಂತಾಗಿದೆ. ಸ್ವಾತಂತ್ರ್ಯ ಮಹೋತ್ಸವ ಕೇವಲ ಸಂಭ್ರಮಾಚರಣೆಯಲ್ಲ, ವೈಭವೀಕರಣವೂ ಅಲ್ಲ. ಸ್ವತಂತ್ರ ಭಾರತವು ಹಿಂದೆ, ಈಗ ಮತ್ತು ಮುಂದೆ ಎತ್ತ ಸಾಗುತ್ತಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಬೇಕು. ದೇಶ ಕಟ್ಟಲು ಹಿರಿಯರು ಮಾಡಿದ ಶ್ರಮ ಸಾರ್ಥಕವಾಗಿದ್ದು, ಅದನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವ ಜವಾಬ್ದಾರಿ ಪ್ರತಿಯೊಬ್ಬರ ಮೇಲಿದೆ. ದೇಶಾಭಿಮಾನ ಹೃದಯಾಂತರಾಳದಲ್ಲಿ ಮೂಡಬೇಕು ಎಂದು ಕಿವಿಮಾತು ಹೇಳಿದರು. ಕಾರ್ಯಕ್ರಮದಲ್ಲಿ ತರಬೇತಿ ಪಡೆದ ವಿದ್ಯಾರ್ಥಿಗಳು ವಿವಿಧ ತಂಡಗಳ ವತಿಯಿಂದ ಪಥಸಂಚಲನದ ಮೂಲಕ ಗಣ್ಯರಿಗೆ ವಂದನೆ ಸಲ್ಲಿಸಿದರು ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ನಾಗೇಶ್ ಸಮೂಹ ವಿದ್ಯಾಸಂಸ್ಥೆಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಡಾಕ್ಟರ್ ಭಾರತಿ ನಾಗೇಶ್, ನಿರ್ದೇಶಕರಾದ ನಾರಾಯಣ್ ನಂಜೇಗೌಡ, ಸರೋಜಮ್ಮ ಲಕ್ಷ್ಮೇಗೌಡ, ಸಂಸ್ಥೆಯ ಡೀನ್ ರವರಾದ ಡಾಕ್ಟರ್ ಸುಜಾ ಫಿಲಿಪ್, ಆಡಳಿತಾಧಿಕಾರಿಗಳಾದ ಫಿಲಿಪ್, ಪ್ರಾಂಶುಪಾಲ ಪರಮೇಶ್ ಸೇರಿದಂತೆ ಶಿಕ್ಷಕ ವೃಂದ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. राष्ट्र की जय चेतना का गान वंदे मातरम, राष्ट्र भक्ति प्रेरणा का गान वंदे मातरम, राष्ट्र की जय चेतना का गान वंदे मातरम, राष्ट्र भक्ति प्रेरणा का गान वंदे मातरम, वंदे मातरम, वंदे मातरम, वंदे मातरम. ಕೆಂಪುಕೋಟೆಯಲ್ಲಿ ಒಂದು ಮಾರ್ಚ್ ಪಾಸ್ಟ್ ನಡೀತಾ ಇದೆ. ಈಗ ಅದನ್ನೇ ಮಿಮಿಕ್ ಮಾಡೋ ರೀತಿಯಲ್ಲಿ ಸುಮಾರು 16 ತಂಡಗಳಲ್ಲಿ ಬಂದು ಈ ಒಂದು ವೈಭವವಾಗಿ ಒಂದು ನಿಮ್ಮ ಮಾರ್ಚ್ ಪಾಸ್ಟ್ ಅನ್ನು ನೋಡ್ತಾ ಇದ್ರೆ ಬಹುಶಃ ನಮ್ಮ ದಮನಿಗಳಲ್ಲಿ ದೇಶಭಕ್ತಿ ಮತ್ತೊಮ್ಮೆ ಪುಟದೇವತೆ ಬಿಸಿ ಆಗ್ತಾ ಇತ್ತು. ತಮ್ಮೆಲ್ಲರಿಗೂ ಕೂಡ ಅದಕ್ಕೆ ಅಭಿನಂದನೆಗಳನ್ನ ಹೇಳ್ತಾ, ಇಲ್ಲಿಗೆ 80 ವರ್ಷಗಳ ಹಿಂದೆ ಏನು 100 ವರ್ಷಗಳ ಬ್ರಿಟಿಷರ ಕ್ರೂರ ಗುಲಾಮಗಿರಿಯ ಆಡಳಿತದ ಕಗ್ಗತ್ತಲನ್ನು ಸೀಳಿ ಸ್ವಾತಂತ್ರ್ಯ ಎಂಬ ಬೆಳಕು ಹರಿದು ಬಂತು. ಅದನ್ನು ನಾವಿವತ್ತು ಭಾರತದಾದ್ಯಂತ ಸಂಭ್ರಮದಿಂದ, ಸಂತೋಷದಿಂದ, ಸಡಗರದಿಂದ, ದೇಶಭಕ್ತಿಯ ಹುಮ್ಮಸ್ಸದ ಕಾರ್ಯಕ್ರಮದಿಂದ ನಂಬಿಕೊಂಡು ಮಾಡ್ತಾ ಇದ್ದೀವಿ. ಇವತ್ತು ಈ ಧ್ವಜಾರೋಹಣವನ್ನು ನಾವು ಮಾಡಿದೋ ಇದು ಯಾರೋ ಏಕಾಏಕಿ ನಮಗೆ ತಂದುಕೊಟ್ಟ ಭಿಕ್ಷೆ ಅಲ್ಲ. ಸ್ವರಾಜ್ಯ ಸುಮಾರು 16 ಲಕ್ಷ ಭಾರತೀಯರ ಯೋಧರ, ರೈತರ, ಮುಖಂಡರ ಸಮಾಧಿಯ ಮೇಲೆ ಕಟ್ಟಿದ ಸ್ವರಾಜ್ಯ ಅನ್ನೋದನ್ನು ನಾವು ಜ್ಞಾಪಕ ಮಾಡ್ಕೋಬೇಕಾಗತ್ತೆ. ಯಾಕೆಂದ್ರೆ ದೇಶಕ್ಕೋಸ್ಕರ
ಬದುಕನ್ನ ಬದಿಗಿಟ್ಟು ಬೀದಿಗಿಳಿದು ಹೋರಾಟ ಮಾಡಿದವರು, ನೆತ್ತರನ್ನು ಹರಿಸಿದವರು ನಾವು ಕೆಲವು ಘಟನೆಗಳ ಬಗ್ಗೆ ಅಂದ್ಕೊಂಡ್ರೆ ಗೊತ್ತಾಗುತ್ತೆ. ಇತಿಹಾಸದ ಪುಟಗಳನ್ನ ತಿರುವಿ ನೋಡಿದ್ರೆ ಬಹುಶಃ ಮಹಾತ್ಮ ಗಾಂಧೀಜಿಯವರು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿ ಬೆಳೆದರೂ ಕೂಡ 1915ರಲ್ಲಿ ದಕ್ಷಿಣ ಭಾರತ ವಾಪಸ್ಸಿನಲ್ಲಿ ಸ್ವತಂತ್ರ ಹೋರಾಟಕ್ಕೆ ಒಂದು ಹೊಸ ತಿರುವನ್ನು ತಂದುಕೊಟ್ಟು ತಮ್ಮದೇ ಆದ ಅಹಿಂಸೆ ಸತ್ಯಾಗ್ರಹ ಎಂಬ ಆಯುಧವನ್ನು ಹಿಡಿದು ಏನು ಮಹಾತ್ಮ ಗಾಂಧೀಜಿ ಹೋದ್ರು. ಅದಕ್ಕೆ ಅವರ ದಂಡಿ ಯಾತ್ರೆಯಲ್ಲಿ ಎತ್ತಿದ ಒಂದು ಹಿಡಿ ಉಪ್ಪು ಬ್ರಿಟಿಷ್ ಸಾಮ್ರಾಜ್ಯಶಾಹಿಗಳ ಎದೆಯಲ್ಲಿ ನಡುಕವನ್ನು ತಂದು ಅಂದ್ರೆ ಒಂದು ಸ್ವತಂತ್ರ ಹೋರಾಟಕ್ಕೆ ಒಂದು ಹೊಸ ತಿರುವನ್ನ ಒಂದು ಹುಬ್ಬನ ಹಿಡಿಯಲ್ಲಿ ಎತ್ತಿಕೊಟ್ಟಂತವರು ಮಹಾತ್ಮ ಗಾಂಧೀಜಿಯವರು. ವಿರುದ್ಧವಾದ ಆಲೋಚನೆಯೊಂದಿಗೆ ಸುಭಾಷ್ ಚಂದ್ರ ಬೋಸ್ರವರು ನನಗೆ ರಕ್ತವನ್ನು ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನು ಕೊಡಿಸ್ತೇನೆ ಹೇಳಿಕೆ ಮೂಲಕ ಬ್ರಿಟಿಷರ ಹೆದೆಯಲ್ಲಿ ನಡುಕವನ್ನು ಹುಟ್ಟಿಸಿ ಸ್ವಾತಂತ್ರ್ಯಕ್ಕೆ ದೊಡ್ಡ ಅಡಿಪಾಯವನ್ನು ಹಾಕಿ ಆದರೆ ಸ್ವಾತಂತ್ರ್ಯ ಸಂಭ್ರಮಾಚರಣೆಯಲ್ಲಿ ಅವರು ನಿಲ್ಲಿಲ್ಲ ಅನ್ನೋ ದುಃಖ ನಮ್ಗೆ ಯಾವತ್ತೂ ಕೂಡ ಕಾಣ್ತದೆ. ಇವತ್ತು ಕೂಡ ನಾವು ಜ್ಞಾಪಕ ಮಾಡ್ಕೊಳ್ತೀವಿ. ಬೋಸ್ರವರು ಸ್ವಾತಂತ್ರ್ಯದ ಸೆಲೆಬ್ರೇಷನ್ ಅಲ್ಲಿ ನಮಗೆ ಇರಲಿಲ್ಲ ಅಥವಾ ಇದ್ದಾರೋ ಇಲ್ಲವೋ ಅಂತ ಗೊತ್ತಿರಲಿಲ್ಲ ಅನ್ನೋ ಕೂಡ ಒಂದು ಜಿಜ್ಞಾಸೆ ಇದೆ.